ಸೀರೆಮ್ಮ ಸೀರಿ ಹೊಸ ಹೊಸ ಡಿಸೈನ್ ಸೀರಿ ಹಣೆ ಬರ. ಈ ಓಣಿ ನೋಡಿದ್ರ ಸಾನ್ ಸುಮೈತಿ, ಒಬ್ರು ಮಂದಿ ಓಡಾಡ್ವಲ್ರು. ಹಿಂಗಾದ್ರೆ ನಾ ಸೀರೆ ಹೆಂಗ್ ಮಾರ್ಬೇಕು, ಮನಿಗೆ ಯಾವಾಗ ಹೋಗ್ಬೇಕು? ಇನ್ನೂ ಒಂದ್ 5-10 ನಿಮಿಷ ಇಲ್ಲೇ ನಿಂದಿರ್ತೀನಿ. ಯಾರ ತಗೊಂಡ್ರು ಚಲೋ ಆತು, ಇಲ್ಲ ಬ್ಯಾರೆ ಓಣಿಗರ ಹೋಗ್ತೀನಿ. ಸೀರೆಮ್ಮ ಸೀರಿ, ಪಾತ್ಲಾ ಸೀರಿ, ಸಿಲ್ಕ್ ಸೀರಿ, ಡಿಸೈನ್ ಸೀರಿ, ವರ್ಕ್ ಸೀರಿ ಬರೇಮ್ಮ ತಗೋಬರ್ರಿ. ಈ ಆಫರ್ ಮತ್ ಸಿಗಂಗಿಲ್ಲ ನಿಮಗ. ಸಸ್ತಾ ಸಸ್ತಾ ಪಾತ್ಲಾ ಸೀರಿ, ಬರ್ರಿ ಬರ್ರಿ. ಐ ಸೀರೆ ಮಾರೋನ್ ಬಂದಾನ. ಇವ ಲಗನ ಹೋಗಿ ಒಂದ್ ಸೀರೆ ತಗೋಬೇಕವ. ಪಾಪ ನಮ್ ಗೌರಿಗ ಒಂದ್ ಸೀರೆ ಕೊಡ್ಸಕ್ಕಾಗಿಲ್ಲ. ನಮ್ ಗೌರಿಗೆ ಒಂದ್ ಸೀರೆ ತಗೋಬೇಕು. ಏ ತಮ್ಮ ಬಾರಪ್ಪ, ಇಲ್ಲಿ ಸೀರೆ ತೋರ್ಸ್ ಬಾ. ಅಂತೂ ಇಂತೂ ಇಷ್ಟೊತ್ತಾದ್ಮೇಲೆ ಒಂದು ಗಿರಾಕಿ ಸಿಕ್ತು. ಮೂರಿ ಅಮ್ಮ ಬಂದೆ ಅಮ್ಮರ. ಎಂತ ಸೀರೆ ಬೇಕು ಹೇಳ್ರಿ, ಅಂತ ಸೀರೆ ತೆಗಿತೀನಿ ನಾನು. ಪತ್ಲಾ ಸೀರಿ, ಸಿಲ್ಕ್ ಸೀರಿ, ವರ್ಕ್ ಸೀರಿ, ಈಗ ಹೊಸ 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 ಡಿಸೈನ್ ಪ್ಯಾಟರ್ನ್ ಬಂದವ್ರಿ ಅಮ್ಮರ. ಆಪ್ ಅಂಡ್ ಆಪ್ ಸೀರಿ ಎಲ್ಲದವ್ರಿ ನಮ್ ಕಡೆ. ತೋರಿಸ್ಲೇನ್ರಿ ಅಮ್ಮರ? ನೀವು ಒಂದ್ಸಲ ಸೀರೆ ನೋಡ್ರಿ, ಇಡ್ಲಾ ಉಡ್ಲಾ, ಇದ್ ತಗೋಲ್ಲ ಅದ್ ತಗೋಲ್ಲ ಅನ್ನಂಗ ಆಕೈತಿ ನಿಮ್ಗ. ಅಷ್ಟು ಚಲೋ ಚಲೋ ಸೀರೆ ತಂದೇನ್ರಿ ಅಮ್ಮರ ನಾನು. ಇವೆಲ್ಲ ಫಾಸ್ಟ್ ಮಾರ್ಕೆಟಿಂಗ್ ರೀ, ಅಂದ್ರ ಸೇಲ್ ಆಗೋಗ್ಬಿಡ್ತಾವ್ರಿ ಇವು. ಈಗ ಎಲ್ಲವೂ ಒಂದೊಂದು 2-2 ಪೀಸ್ ಅಷ್ಟ ಉಳ್ದಾವು. ಅದ್ರಾಗ ಆರಿಸಿ ಚಲೋ ಚಲೋ ತಗೊಂಡ್ಬಿಡ್ರಿ ಅಮ್ಮರ ನೀವು, ಮಂದಿ ಬರೋಕಿನ ಮೊದ್ಲ. ಮಾತು ಚಲೋ ಕಲ್ತಿ. ಅದೇನಂತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೀ ಹೇಳುದ್ ನೋಡಿದ್ರೆ ಸೀರೆ ತಗೋಬೇಕು ಅನ್ಸಕುಂತತಿ. ತೋರ್ಸಪ್ಪ ತೋರ್ಸು. ಹ್ಞೂ ರೀ ಅಮ್ಮರ. ಅಯ್ಯೋ ತಡಿಯಪ್ಪ, ನನ್ ಸೊಸಿ ಬರ್ಲಿ. ನನ್ ಸೊಸಿ ನಾ ಮುಟ್ಟಿದ್ದೇನು ಮುಟ್ಟಂಗಿಲ್ಲ. ನಂಗ ಸ್ವಲ್ಪ ಕೆಮ್ಮೈತಿ. ಪಾಪ ನನ್ ಸೊಸಿ ಎಲ್ಲ ಅಡಿಗೆ ಮಾಡಿ ಊಟಕ್ಕೆ ಕೊಡ್ತಾಳ ನನಗ. ಮತ್ತಕ್ಕೀಗ ನಾನು ಒಂದ್ ಸೀರೆನೂ ಕೊಡಿಸ್ಲಿಲ್ಲ ಅಂದ್ರೆ ಹೆಂಗ? ತಡೆಯಪ್ಪ, ಅಕ್ಕಿನ ಕರಿತೀನಿ. ಆಕಿಗೆ ಯಾವ್ದು ಇಷ್ಟನ ಆ ಸೀರೆನ ಆರಿಸಿ ತಗೋಲಿ. ಒಂದಲ್ಲ ಎರಡೆರಡು ತಗೋಲಿ ನನ್ ಸೊಸಿ. ಗೌರಿ, ಗೌರವ, ಒಟ್ ಬಾರವ. ಮತ್ತೊಂದಿಬ್ರು ಬಂದ್ಬಿಟ್ರೆ ಚಲೋ ಆಕೈತಿ. ಸೀರೆ ತೋರಿಸ್ದಂಗೂ ಆಕೈತಿ, ನಂಗೂ ಸ್ವಲ್ಪ ವ್ಯಾಪಾರನೂ ಆಕೈತಿ. ಏನ್ ಹೇಳು? ಬಂದ್ಯಾವ ಗೌರಿ? ಬಾ. ಅದು ಏನಿಲ್ಲ, ಒಂದ್ ಸೀರೆ ಕೊಡಿಸ್ಬೇಕು ಅಂತ. ಈಗ ಪ್ಯಾಟಿಗೆ ಹೋಗಿ ತಗೊಂಬರಕ ನಂಗಾಗಂಗಿಲ್ಲವ, ನಿಂಗ ಗೊತ್ತಲ್ಲ. ನಂಗೆ ಆರಾಮ್ ಇರಂಗಿಲ್ಲ. ಅದಕ್ಕ ಇಲ್ಲೇ ಸೀರೆ ಮಾರೋನು ಬಂದಾನ. 1-2 ಸೀರೆ ತಗರವ. ನಿಂಗೆ ಯಾವ್ದು ಇಷ್ಟ ನೋಡು ಅದ ತಗೋ. ಏಟರ ಆಗ್ವಲ್ದಕ್ಕ ಅದು ರೊಕ್ಕ. ನನ್ ಕಡೆ ಅದಾವ ಸೀರೆ, ನಂಗೇನು ಬೇಡ. ಹಂಗನೆ ಬೇಡ ತಗೋ. ನಾ ಸೀರೆ ಮುಟ್ಟಿಲ್ಲವ. ನಾ ಸೊಸಿ ಬಂದ್ಮೇಲೆನ ತಗಿ ಅಂತ ಹೇಳೇನ್ ನಾನು. ನಾನು ದೂರ ಕುಂದಿರ್ತೀನಿ ನೋಡು. ತಗೋ. ಹೆಣ್ಮಕ್ಳು ಸೀರೆ ಕೊಟ್ಟಾಗ ಬ್ಯಾಡ ಅನ್ಬಾರ್ದವ. ಮುತ್ತೈದೆ ಭಾಗ್ಯ. ಸೀರೆ ಅಂದ್ರ ಹಗರ ಅನ್ಕಬೇಡ ನೀನು. ತಗರವ, 1-2 ಸೀರೆ ತಗ. 2 ಬೇಡನ 3 ತಗೋ. ಏಟರ ತಗೋ. ನನ್ ಕಡೆನೂ ರೊಕ್ಕದವು. ನನ್ನ ಮಗ ಅವಾಗ ಖರ್ಚಿಗೆ ಕೊಟ್ಟಿದ್ವು. ಮತ್ತ ಗೃಹಲಕ್ಷ್ಮಿ ರೊಕ್ಕ, ರೇಷನಿನ ರೊಕ್ಕ ಬಿದ್ದಿದ್ವು ನನ್ ಕಡೆನ ಅದಾವು. ನಾನಾರ ಎಲ್ಲೋಗಿ ಏನ್ ಖರ್ಚು ಮಾಡ್ದೈತಿ? ಅವೆಲ್ಲ ರೊಕ್ಕ ನೀನ ತಗ. ಚಂದಾಗಿರವ ಸಸಿ. ಬಾ ಸೀರೆ ನೋಡ್ ಬಾ. ತಮ್ಮ ತೋರ್ಸಪ್ಪ ಸೀರೆ. ನಾ ದೂರ ಕುಂದಿರ್ತಾನಿ, ತೋರ್ಸು. ಅಕ್ಕರ ಇದ್ ನೋಡ್ರಿ, ಇದು ಸಿಲ್ಕ್ ಸೀರೆ ರೀ. ಇದು ಭಾರಿ ಮಸ್ತ್ ಐತ್ರಿ. ಎಲ್ಲರೂ ಇಂತ ಕಾಂಬಿನೇಷನ್ ಸೀರೆಯಾಗ ಉಡಾಕುಂತಾರ. ತಗೊಂತೀರಿ ನೋಡ್ರಿ ಅಕ್ಕರ, ಮಸ್ತ್ ಐತ್ ನೋಡ್ರಿ ಇದು. ಅಡ್ಡಿಲ್ಲ, ಚಂದ ಐತಿ. ಮತ್ತೆ ತೋರ್ಸಪ್ಪ ನೀನು. ತೋರ್ಸಪ್ಪ, ಚಲೋ ಕ್ವಾಲಿಟಿ ಸೀರೆ ತೋರ್ಸು. ಏನ ಮಸ್ತ್ ಸೀರೆ ತೋರ್ಸಪ್ಪ. ನೋಡ್ರಿ ಅಮ್ಮ. ಅಕ್ಕರ ಇದ್ ನೋಡ್ರಿ, ಚಾಕ್ಲೇಟ್ ಬಾರ್ಡ್ರ್ ಮಧ್ಯ ಸೀರೆಗ ಇದು ಬಾದಾಮಿ ಬಣ್ಣ ಬಂದತಿ. ಮಸ್ತ್ ಐತ್ ನೋಡ್ರಿ ಅಕ್ಕರ. ಚಂದ ಐತಿ ನೋಡವ ಗೌರಿ. ಹೌದು ಚಂದ ಐತಿ. ಅದ್ರ ನೀ ಲಗ್ನ ಬೇರೆ ಸೀರೆ ತೋರ್ಸಪ್ಪ. ಅಕ್ಕರ ಇವ್ ನೋಡ್ರಿ, ಇವ್ ಮಗ್ಗದ ಸೀರೆ. ಈಗ ಎಲ್ಲರೂ ಇಂತವ ಉಡಾಕುಂತಾರ. ಇದ್ರ ಕಲರ್ ಅದಾವು. ಯಾವ್ದು ಬೇಕು ನೋಡ್ರಿ ಅಕ್ಕರ, ತಗೋರಿ. ಮಗ್ಗದ ಸೀರೆ? ನೋಡ್ರಿ ಅಕ್ಕರ, ಈಗ ಎಲ್ಲರೂ ಕೇಳಕುಂತಾರ್ರಿ ಮಗ್ಗದ ಸೀರೆ ಅಂತ. ಹಂಗಾಗಿ ನಾನು ಮಾರಾಕುಂತನ್ರಿ ಅಕ್ಕರ. ಚಲೋದ ನೋಡ್ರಿ. ಇವೆಲ್ಲ ಫಾಸ್ಟ್ ಮಾರ್ಕೆಟಿಂಗ್ ರೀ, ಅಂದ್ರ ಸೇಲ್ ಆಗ್ಬಿಡ್ತಾವ್ರಿ. ನಿಂದ್ರಂಗೆ ಇಲ್ಲ. ಇವತ್ತು ತಂದಿದ್ ಮಾಲ್ ಇವತ್ತು ಸಾಯಂಕಾಲ ಅನ್ನಷ್ಟೊಳಗೆ ಖಾಲಿ. ಆ ರೇಂಜಿಗೆ ಫಾಸ್ಟ್ ಐತ್ರಿ ಇದು. ತಗರಿ ಅಕ್ಕರ, ಒಂದ್ ಸೀರೆ ತಗೊಂಬಿಡ್ರಿ. ಈ ಮಗ್ಗದ ಸೀರೆ ನಂಗೂ ಒಂದಿರ್ಲವ ಗೌರಿ. ನೀನ ಆರಿಸಿ ಒಂದ್ ತಗೋರವ, ನಾನು ಉಡ್ತೀನಿ. ಆತ. ಅಡ್ಡಿಲ್ ತಗೋ, ಚಂದದವ್ ಸೀರಿ. ಇವೆಲ್ಲ ಭಾರಿ ತುಟ್ಟಿ ಅಂತ ತಗೊಂಡಿದ್ದಿಲ್ಲಪ್ಪ ನಾನು. ಚಂದದವ್ ಸೀರಿ. ಒಂದು ಇದು ಗುಲಾಬಿ ಬಣ್ಣದ ಸಿಲ್ಕ್ ಸ್ಯಾರಿ ಇರ್ಲಿ, ಒಂದು ನೀಲಿ ಬಣ್ಣದ ಸೀರೆ ಒಂದಿರ್ಲಿ. ಗೌರವ, ಇದು ಮಗ್ಗದ ಸೀರೆ ಅಂತ ನೋಡ. ಕೆಂಪು ಕಲರಿಂದ ಉಡ ಚಂದ ಕಾಣಸ್ತಿ. ಶಾಪಿಂಗ್ ಜೋರೈತಿ. ನೋಡ್ಲಾ ಸೀರೆ ಹಿಂಗದವು, ಮಸ್ತ್ ಅದಾವಲ್ಲ. ನಾನ ಗೌರಿ ಕೊಡ್ಸಾಕ್ ಕುಂತಾರಿ. ನನ್ ಕಡೆ ರೊಕ್ಕದವಲ್ಲ, ಅದ್ರಿಂದ ಕೊಡ್ಸಾಕ್ ಕುಂತಿಲ್ಲ. ಪಾಪ ನನ್ ಸೊಸಿಗ್ ನಾನು ಏನು ತಂದು ಕೊಡಕ್ ಆಗಿದ್ದಿಲ್ಲಲ್ಲ, ಅದಕ್ಕ ಕೊಡ್ಸಾಕ್ ಕುಂತಾನಿ. 2 ಪ್ಯಾಕ್ ಮಾಡಪ್ಪ. ನಮ್ಮ ಅವು ಹೇಳಿದ್ನು, ತಗೋ 2. ಅವನು ಕೊಡು. ಅಕ್ಕರ ನಾ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನಾನು ಸೀರೆ ವ್ಯಾಪಾರ ಮಾಡಕ್ ಹೋಗಿನಲ್ರಿ. ಅಯ್ಯೋ ದೇವ್ರಿ, ನೀವು ಕರೆನಾರ ಅನ್ಕೋರಿ ಸುಳ್ಳರ ಅನ್ಕೋರಿ, ಅದು ನಿಮಗ್ ಬಿಟ್ಟಿದ್ದು. ಆದ್ರ ನಿಮ್ಮಂತ ಅತ್ತಿ ನಾ ಎಲ್ಲೂ ನೋಡಿಲ್ ನೋಡ್ರಿ. ಎಲ್ಲಾರ ಮನ್ಯಾಗೂ ಅತ್ತಿಗಳು ಸೀರೆ ತಗೊಂತಾರ. ಯಾವಾಗ ಗೊತ್ತೇನ್ರಿ? ಅಯ್ಯೋ ಸೊಸಿ ಎಲ್ಲರ ಹೊರಗೆ ಹೋಗಿರ್ಬೇಕು, ಇಲ್ಲಾಂದ್ರ ತವ್ರ ಮನೆಗೆ ಹೋಗಿರ್ಬೇಕು. ಆ ಮುದೇವಿಗೆ ಇದಕ್ ಸೀರಿ ಅವ್ರ ತವ್ರ ಮನೆಯವ್ರು ಕೊಟ್ಟು ಕಳಿಸ್ತಾರ. ತಗೋ 3 ಹೊತ್ತು ತಿಂತಾಳ, ಆರಾಮ್ಸೆ ಕುಂದಿರ್ತಾಳ. ಆಕಿಗೆ ಸೀರಿ ನನ್ನ ಮಗಳಿಗೆ ತಗೊಂತೇನೆ ನಾನು. ಸೀರೆ ಅನ್ನೋರ ಜಾಸ್ತಿ. ಒಬ್ಬೊಬ್ರಂತೂ ಇರ್ತಾರ್ರಿ, ಖರೇನು ಇದ್ದರ ನಿಜವಾಗ್ಲು. ಸೊಸಿಗ ಪತ್ಲಾ ಸೀರೆ ತಗೊಂತಾರ, ತಾವು ತನ್ನ ಮಗಳಿಗ ರೇಷ್ಮೆ ಸೀರೆ ತಗೊಂತಾರಿ. ಇವು ಅಂತ ಮಂದಿನೂ ಅದಾರ್ರಿ ಅಕ್ಕರ. ಎಂತ ಮಂದ್ಯಾಗ ನಿಮ್ಮ ಅತ್ತಿ ಅಂತ ಅತ್ತಿ ಸಿಗಾಕ ನೀವು ಭಾರಿ ಪುಣ್ಯ ಮಾಡಿರ್ ನೋಡ್ರಿ. ಖರೇನು ರೀ ಅಕ್ಕರ. ಗೃಹಲಕ್ಷ್ಮಿ ರೊಕ್ಕ ತೆಗೆದಿಟ್ಟು ಆ ರೊಕ್ಕದಿಂದ ಸೊಸಿಗೆ ಸೀರೆ ಕೊಡಿಸುವಂತ ಅತ್ತಿನ ನಾ ಇದ ಮೊದಲು ನೋಡಕ್ ಕುಂತನ್ರಿ. ಇದ್ರು ಇರ್ಬಹುದು ಬೇರೆ ಕಡೆ, ಆದ್ರೆ ಇಲ್ಲಿ ನಾನ್ ಮೊದಲು ನೋಡಕ್ ಕುಂತಾನ ನೋಡ್ರಿ ಅಕ್ಕರ. ಅಕ್ಕರ ನಿಮ್ಮ ನೋಡಿದಂಗ್ರ ಬಹಳ ಖುಷಿ ಆತ್ರಿ. ನೀವು ಭಾರಿ ಪುಣ್ಯ ಮಾಡಿರಿ ಇಂತ ಹತ್ತಿನ ಪಡ್ಯಾಕ. ಇವ್ ಭಾರಿ ಜೀವದಾರಿ, ಭಾರಿ ಜೀವದಾರ ನಿಮ್ ಮ್ಯಾಲೆ. ಯಾಕ್ರಿ ಅಕ್ಕರ, ಏನಾದ್ರು ನಾನು ಏನಾರು ತಪ್ಪು ಮಾತಾಡಿದ್ನೇನ್ರಿ? ಯಾಕೆ ಅಳಕುಂತೀರಿ ಅಕ್ಕರ? ನಾನು ಏನೋ ಅಂತದ್ ಹೇಳಿಲ್ರಿ ಅಕ್ಕರ. ತಪ್ಪಾತ್ರಿ, ನನ್ನಿಂದ ಏನೋ ತಪ್ಪಾಗಿದ್ರ. ಯಾಕವ ಸಸಿ ಅಳಕುಂತಿ ಅಂತ? ಅಯ್ಯೋ ದೂರ ಕುಂದ್ರವ, ನಂಗ್ ಮೊದ್ಲ ಕೆಮ್ಮ. ಅತ್ತಿಯರ ನಿಜವಾಗ್ಲೂ ರೀ, ನಾ ಇಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ.
ನಿಮ್ಮನ್ನ ಗೂರ್ಲು ಮುದುಕಿ ಹಂಗ ಹಿಂಗಂತ ಬಾಯಿಗೆ ಬಂದಂಗ ಬೈದು ಹೊರಗೆ ಕುಂದಿರ್ಸಿ ನಾಯಿಗಿಂತ ಕೀಳಾಗಿ ನೋಡ್ಕೊಂಡ್ಬಿಟ್ಟೇರಿ ಅತ್ಯಾರ. ಇಷ್ಟ ದಿನ ನಮ್ಮ ಅವನ ಮಾತು ಕೇಳಿ ನಾನು ನಿಜವಾಗ್ಲೂ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದ್ರೆ ನೀವು ನಾನು ಎಷ್ಟು ಕಾಟ ಕೊಟ್ರು ಎಲ್ಲಾ ಸಹಿಸ್ಕೊಂಡು ನನ್ ಸೊಸಿ ಮಹಾಲಕ್ಷ್ಮಿ ಅಂತ ನನಗ್ ಒಂದು ದಿನಾನು ಬೈಲಿಲ್ಲ, ಒಂದು ದಿನಾನು ಸರಿದ್ ನಿಲ್ಲು ಅನ್ಲಿಲ್ಲ. ಇಂಥ ಥಂಡ್ಯಾಗ ಹೊರಗ ಕುಂತೀರಿ ನೀವು. ನಿಮ್ಮಂತ ಅತ್ತಿನ ಪಡ್ಯಾಕ್ ನಾನು ನಿಜವಾಗ್ಲೂ ಪುಣ್ಯ ಮಾಡೀನ್ರಿ ಅತ್ತೀರ. ನೀವು ಕೆಮ್ಮರ ಕೆಮ್ರಿ ಏನಾರ ಮಾಡ್ರಿ, ಆದ್ರೆ ನಿಮ್ಮನ್ ಬಿಟ್ಟು ನಾ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ತೀನಿ. ಅಯ್ಯೋ ಗೌರಿ ಅಳ್ಬೇಡವಾ, ಅಳ್ಬೇಡ. ನೀ ಹತ್ರ ನನ್ ಕಣ್ಣಾಗ ನೀರ್ ಬರ್ತಾವ್, ಅಳ್ಬೇಡವಾ, ಕಣ್ಣು ಒರೆಸ್ಕೋ. ಅತ್ತಿಯರ ಮದುವೆಯಾಗಿ ನಮ್ದು 3 ವರ್ಷದ ಮೇಲೆ ಆತ, ಆದ್ರೂ ನಾನು ಈ ಮನ್ಯಾಗ 3 ದಿನ ನೆಟ್ಟಗ್ ಬಾಳೆ ಮಾಡ್ಲಿಲ್ಲ, ನಿಮಗೊಂದ್ ಕಪ್ ಚಾ ಮಾಡ್ಕೊಡ್ಲಿಲ್ಲ. ಆದ್ರೂ ನೀವು ಊರ್ ಮಂದಿ ಮುಂದೆ ನನ್ನನ್ನು ಹೊಗಳಾಕ್ ಕುಂತೀರಿ. ನಾನ್ ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಹೋಗ್ಬಿಡ್ರಿ, ಎತ್ತಗಾರ ಹಾಳಾಗೋಗ್ರಿ ಅಂತ ಬೈದಾಡ್ಬಿಟ್ಟೆ. ನೀವಂದ್ರೂ ನನ್ನನ್ನ ನಿಮ್ ಮಗನ್ ಮುಂದೆ ಬಿಟ್ಕೊಡ್ಲಿಲ್ಲ. ಅತ್ತಿಯರ ನಿಮ್ಮ ಕಾಲಿಗೆ ಬೀಳ್ತೀನ್ರಿ, ನನ್ ತಪ್ಪಾತ. ಅಯ್ಯೋ ಎದ್ದೇಳವ ಎದ್ದೇಳ. ನನ್ನ ಮಗಳು ಹಿಂಗ ಮಾಡಿದ್ರೆ ನಾನು ಹಿಂಗ ಮಾಡ್ತಿದ್ನನು? ನೀನು ನನ್ನ ಮಗಳಿದ್ದಂಗವಾ, ನೀ ನನ್ನ ಮಗಳಿದ್ದಂಗ. ನನ್ನ ಮಗಳಕ್ಕಿಂತ ಒಂದ್ ಕೈ ಹೆಚ್ಚಿಂದ. ಖರೇನು ಹೆಣ್ಮಕ್ಳು ಕೊಟ್ಟ ಮನೆಗೆ ಹೋಗ್ಬಿಡ್ತಾವು, ಆದ್ರ ಮನೆಗ್ ಬಂದ ಸೊಸಿ ಮಹಾಲಕ್ಷ್ಮಿ ಹಂಗ ಈ ಮನೆ ಬೆಳಗ್ತಾಳವಾ? ಖರೇನು ಎದ್ದೇಳವ. ನೀ ಕಣ್ಣೀರ್ ಹಾಕ್ಬೇಡವಾ ಬಾಗಲ್ದಾಗ ಕುಂತು, ಚಲೋ ಆಗಂಗಿಲ್ಲ. ಎದ್ದೇಳವ. ನಿಜವಾಗ್ಲು ಇಷ್ಟು ದಿನ ನಾನು ನಮ್ಮ ಅವ್ವನ್ ಮಾತು ಕೇಳಿ ನಿಮ್ಮ ಒಡವೆ ಎಲ್ಲ ತಗೊಂಡ್ಬಿಟ್ಟೆ, ನಿಮ್ಮ ಸೀರೆ ತಗೊಂಡು ಹೋದೆ, ನಿಮ್ ಕಡೆ ಇದ್ದಿದ್ ರೊಕ್ಕನೂ ತಗೊಂಡು ಹೋದೆ. ಇರೋ 2 ಎಕರೆ ಹೊಲನು ನನ್ನ ಹೆಸರಲ್ಲೇ ಮಾಡ್ಕೊಂಡ್ಬಿಟ್ಟಿನಿ. ಅಂದ್ರೂ ನೀವು ನನ್ನನ್ನ ಇಷ್ಟು ಪ್ರೀತಿ ಮಾಡ್ತೀರಿ, ನಿಮ್ಮನ್ ಬಿಟ್ಟು ನಾ ಯಾವತ್ತೂ ಎಲ್ಲಿಗೂ ಹೋಗಂಗಿಲ್ಲ. ನಿಮ್ಮ ಒಡವಿ ಸೀರೆ ರೊಕ್ಕ ಎಲ್ಲ ತಂದು ಕೊಡ್ತೀನಿ ಅಂತೀರ. ನಂದು ಬಹಳ ದೊಡ್ಡ ತಪ್ಪಾಗೈತ್ರಿ. ಅಯ್ಯೋ ನನ್ನ ಮಗಳ, ಹಂಗನ್ಬೇಡವಾ. ಎಲ್ಲ ಮುಂದಾದ್ರೂ ನಿನಗ ಸೇರ್ಬೇಕಾಗಿದ್ದು ನಿನ್ ಕಡೆನೇ ಇರ್ಲವ. ನೀ ಚಂದಾಗಿರವ ನನ್ ಸೊಸಿ. ಏನವ ಸೊಸಿ, ಅವು ಯಾವು ನೀ ವಾಪಸ್ ಕೊಡುದು ಬೇಡ. ನಂಗೊಂದು ಗಂಡ ಮೊಮ್ಮಗನ ಹೆತ್ತು ಕೊಟ್ಟು ಬಿಡವ, ಅಷ್ಟು ಸಾಕು ನನಗ. ಹೂರಿ ಅತ್ತಿಯರ, ಈಗ ಖುಷಿ ಆತವ ನನಗ, ಈಗ ಖುಷಿ ಆತ. ಅಂತೂ ಇಂತೂ ಆ ದೇವ್ರು ನಿನಗ್ ಬುದ್ಧಿ ಬಂತಲ್ವಾ. ಅತ್ತಿ ಮನಿ ಗಂಡನ ಮನಿ ಅನ್ನೋದು ನಿನಗೂ ಹತ್ತಲ್ವಾ, ಅಷ್ಟು ಸಾಕು. ಬಾ ಒಂದು ಸೀರೆಗೆ ಇಷ್ಟೆಲ್ಲ ನಾಟಕ ಬೇಕಿನ್ಲೆ ಗೌರಿ? ಮೊದ್ಲೇ ಹೇಳಿದ್ರ ಒಂದು ಸೀರೆ ಅಂಗಡಿನ ಕೊಡ್ಸ್ಬಿಡ್ತಿದೆ. 2 ಸೀರೆಗೆ ಇಷ್ಟೆಲ್ಲ ಮಾತಾಡ್ತೀಯ ಅಂದ್ರ ಅದು ಸೀರೆಗೋಸ್ಕರ ಅಲ್ಲ, ನಮ್ಮ ಅತ್ತಿಯವ್ರ ಪ್ರೀತಿಯಿಂದ. ಇವ್ರ ಪ್ರೀತಿಗ ಸೋತು ಬಿಟ್ಟೆ ನಾನು. ನಿಜವಾಗ್ಲೂ ಇಂಥ ಅತ್ತಿ ಸಿಗಕ್ ನಾನು ನಿಜವಾಗ್ಲೂ ಪುಣ್ಯ ಮಾಡೀನಿ. 7 ಜನ್ಮಕ್ಕೂ ನಿಮ್ಮಂತ ಗಂಡ ನಿಮ್ಮಂತ ಅತ್ತಿನ ಸಿಗಬೇಕು ನನಗ. ಅಕ್ಕರ ಲಗ್ನ ಸೀರೆ ತಗೋರಿ. ನಾನು ಸೀರೆ ಮಾರಕ್ ಬಂದಿದ್ದಕ್ಕೂ ಇವತ್ತು ಸಾರ್ಥಕ ಆತ್ ನೋಡ್ರಿ. ಒಂದು ಫ್ಯಾಮಿಲಿ ಒಂದಾತು ನನ್ನಿಂದ. ನಾ ಹೇಳ್ತೀನಲ್ಲ, ಅವೆಲ್ಲ ಸೀರೆ ಇಲ್ಲೇ ಇಟ್ಟು ಎಷ್ಟಾತ್ ನೋಡೋದು ರೊಕ್ಕ ಇಸ್ಕೊಂಡ್ ಹೋಗ್ಬಿಡು. ಅವೆಲ್ಲ ಸೀರೆ ನಮಗ ಇರ್ಲಿ, ನನ್ನ ಮಕ್ಕಳು ಬರ್ತಾವು, ಅವರು ಉಡ್ಲಿ, ನನ್ನ ಸೊಸಿ ಉಡ್ಲಿ, ನಾನು ಉಡ್ತೀನಿ. ನಾವೆಲ್ಲರೂ ಇನ್ನು ಮೇಲೆ ಚಂದಾಗಿರ್ಬೇಕು. ಹೌದ್ರಿ ಅತ್ತಿ? ಯಜಮಾನ್ರ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ರಿ. ನೋಡಪ್ಪ, ಪುಗ್ಸಟ್ಟೆ ಹಣದ ಸಹಾಯ ನಾನ್ ಮಾಡಂಗಿಲ್ಲ. ನಾ ಹೇಳ್ತೀನಲ್ಲ, ನಿನ್ನಿಂದ ನನಗೇನಾರ ಎಲ್ಪ್ ಆಗೋಂಗಿತ್ತಂದ್ರ ನಾ ಎಲ್ಪ್ ಮಾಡವ. ಅದು ಏನಿಲ್ರಿ ಯಜಮಾನ್ರ, ಅದು ನಮ್ಮ ಅಪ್ಪಗ ತೀರ ಅಪ್ಪುಟ ಆರಾಮ ಇಲ್ರಿ. ಮನ್ಯಾಗ ನೋಡಿದ್ರ ಅಪ್ಪುಟ ರೊಕ್ಕಿಲ್ಲ. ಈಗ ನಮ್ಮ ಅಪ್ಪಗ ಎಮರ್ಜೆನ್ಸಿ ಆಪರೇಷನ್ ಮಾಡ್ಬೇಕ್ರಿ, ಅದಕ್ಕೆ ರೊಕ್ಕಿಲ್ಲ. ಅದಕ್ಕೆ ನಮ್ಮವ್ವ ಈ ಮನಿ ಪತ್ರನ ಶಾನ್ಬೋಗ್ರ ಮನ್ಯಾಗ ಒತ್ತಿಗಿಟ್ಟು ರೊಕ್ಕ ತಗೊಂಬಾ ಅಂತ ಹೇಳ್ಯಾಳ್ರಿ. ನೀವ್ ಏಟ್ ಕೊಡ್ತೀರಿ ನೋಡ್ರಿ, ಕೊಡ್ರಿ. ಮಾರಕಾದ್ರೂ ಅಡ್ಡಿಲ್ಲ, ನಾವು ಮಾರ್ಬಿಡ್ತೀವ್ರಿ. ಎತ್ತಾಗ್ರ ನಮ್ಮಪ್ಪ ಇರ್ಬೇಕ್ರಿ. ಮನಿಗೆ ಹಿರಿ ಮನುಷ್ಯ, ಮನಿಗ ಕಮ್ಮಿದ್ದಂಗ ನಮ್ಮಪ್ಪ ಬೇಕ್ರಿ ನಮಗ. ಅದಕ್ಕರಿ ಏನ ರುದ್ರಪ್ಪಣ್ಣ ಅಲ್ಲ, ಮೊನ್ನೆರ ಗಟ್ ಮುಟ್ಟಿದ್ನಲ್ಲ ರುದ್ರಪ್ಪಣ್ಣ, ಈಗೇನಾತ? ಅದು ಅಲ್ರಿ, ಅವ್ರಿಗೂ ವಯಸ್ಸಾಗೈತಿ. ಈಗ ಮೊದ್ಲಿನಂಗೆ ಇರಕಾಕೇತೇನ್ರಿ? ಅವ್ರಿಗೂ ವಯಸ್ಸಾಗ್ತಾ ಬಂತಲ್ರಿ. ಯಾವಾಗ ಏನಾಕೈತಿ ಅಂತ ಹೇಳಕ್ ಬರಂಗಿಲ್ಲ. ಡಾಕ್ಟರ್ ಇವಾಗ ಆಪರೇಷನ್ ಮಾಡಿದ್ರೆ ಬದುಕ್ತಾರ, ಇಲ್ಲಾಂದ್ರ ಹೇಳಕ್ ಆಗಂಗಿಲ್ಲ ಅನ್ನಕುಂತಾರ. ನೀವು ಸ್ವಲ್ಪ ಸಹಾಯ ಮಾಡಿದ್ರ ಬಹಳ ಚಲೋ ಆಕೈತ್ರಿ. ಈ ಡಾಕ್ಯುಮೆಂಟ್ ಒಳಗ ನಮ್ಮ ಅತ್ತಿಯವರು ಖಾಲಿ ಸ್ಟ್ಯಾಂಪ್ ಮೇಲೆ ಹೆಬ್ಬಟ್ಟು ಒತ್ತ್ಯಾರ ನೋಡ್ರಿ. ಹೌದಾ? ಅಲ್ವಾ, ಆತಾತ, ಅದು ಕೊಡಿ. ಮನಿ ಏನೋ ಚಲೋ ಐತಿ ಬಿಡು, ನೋಡೇ ನಾನು. ಕೂಟ್ನಾಗ ಐತಿ, ಚಲೋ ಐತಿ ಮನಿ. ಆದ್ರ ಒತ್ತೆ ಗಿಡ ಅಂತದ್ದು ಇರ್ಲಿ. ಮತ್ತ ಪರಿಸ್ಥಿತಿ ಹೇಳಿ ಕೇಳಿ ಬರಂಗಿಲ್ಲ. ತಡೆಪ್ಪ, ಇದನ್ನ ಚೆಕ್ ಮಾಡಿಸಿ ಬರ್ತೀನಿ. ಲೋ ತಿಮ್ಮಣ್ಣ, ಫೋನ್ ಹಚ್ಚಿ ಕೇಳ, ಇದ್ರ ಫೋಟೋ ಕಳಿಸಿ ಕಂಪ್ಯೂಟರ್ ಉತ್ತಾರ ತೆಗಿಸಿ. ಈ ಮನಿ ಯಾರ ಹೆಸರ್ಲಿ ಐತಿ ಒಟ್ಟು ಗೊತ್ತ ಮಾಡ್ಕೊಂಬಾಲ. ತಗ ಇಡಿ. ತಗೊಂಡೋಗೇನಪ್ಪ, 2 ನಿಮಿಷದಾಗ ಗೊತ್ತಾಗ್ಬಿಡ್ತತಿ ಆ ಮನಿ ಯಾರ ಹೆಸರ್ಲೆ ಐತಿ ಅಂತ. ಅದು ನಮ್ಮ ಅವ್ರದ್ದು ಸ್ವಯಾರ್ಜಿತ ಆಸ್ತಿರಿ. ಅದು ಅವ್ರ ಹೆಸರ್ಲೇ ಐತಿ. ಅದಕ್ಕೆ ನಮ್ಮ ಅತ್ತಿಯರ್ ನಮ್ ಕೈ ಕೊಟ್ಟಾರ, ರೊಕ್ಕ ತಗೊಂಡ್ಬಂದು ಮೊದ್ಲು ದವಾಖಾನಿ ಕಟ್ರವ ಅಂತ. ಏನ್ ಮಾಡ್ಬೇಕು ನೋಡು, ಇರಾಕ್ ಒಂದು ಮನಿ, ಅದನ್ನ ಒತ್ತಿಗಾಕ ಕುಂತೀರಿ. ಆದಷ್ಟು ಲಗುನ ಒಟ್ಟು ದುಡ್ದು ಮಾಡಿ ಮನಿನ ಬಿಡಿಸ್ಕೊಂಡು ಹೋಗ್ರಪ್ಪ. ನಿಮ್ಮಪ್ಪ ಮೊದ್ಲೆಲ್ಲ ನಮ್ಮ ಹೊಲ್ದಾಗ ಅಲ್ಲಿ ಇಲ್ಲಿ ಗಣಿ ಕೆಲ್ಸಕ್ಕ ಎಲ್ಲ ಹೋಗಿ ಕಷ್ಟಪಟ್ಟಿ ದುಡ್ದು ರೊಕ್ಕ ಕುಡಿಸಿ ಮಾಡ್ಕೊಂಡು ಮನಿ ಅದು ಏನಪ್ಪ ಬಿಡಿಸ್ಕೊಂಡು ಹೋಗ್ರಿ. ಹೂರಿ ಯಜಮಾನ್ರ, ಬಿಡಿಸ್ಕೊಂಡು ಹೋಗ್ತೀವ್ರಿ. ಅದು ಒಂದ್ 2-3 ಲಕ್ಷ ರೂಪಾಯಿನ ಕೊಟ್ಟು ಚಲೋ ಆಕೈತ್ರಿ. ಹಾರ್ಟ್ ಆಪರೇಷನ್ ಅಲ್ರಿ, ರೊಕ್ಕ ಹೆಚ್ಚು ಕಡಿಮೆ ಬೇಕಾಕವು. ಮನುಷ್ಯರ ಜೀವದಕ್ಕಿಂತ ಏನು ಹೆಚ್ಚಿಂದಲ್ ನೋಡ್ರಿ. ಆತಾತ, ಮೊದ್ಲು ಕಂಪ್ಯೂಟರ್ ಉತ್ತಾರ ಬರ್ಲಿ, ತಡಿ ರೊಕ್ಕ ಕೊಡುದು ನೋಡುನು. ಲೋತಿಮಾ, ಗೊತ್ತಾತನ? ಅದು ಡಾಕ್ಯುಮೆಂಟ್ನ್ಯಾಗ ರುದ್ರಪ್ಪ ಅವ್ರ ಹೆಸರೈತಿ. ಆದ್ರ ಕಂಪ್ಯೂಟರ್ ಉತ್ತಾರದಾಗ ಸುಚಿತ್ರಾ ಅವಿನಾಶ್ ಅವ್ರ ಹೆಸರ್ಲಿ ಐತದು. ಅದು ಡಾಕ್ಯುಮೆಂಟ್ನಾಗ ಬ್ಯಾರೆ ಐತಿ, ಕಂಪ್ಯೂಟರ್ ಉತ್ತಾರನಾಗ ಬ್ಯಾರೆ ಐತಿ. ಆ ಮನಿ ಬ್ಯಾರೆ ಹೆಸರ್ಲಿ ಐತದು, ರುದ್ರಪ್ಪಣ್ಣನ ಹೆಸರ್ಲಿ ಇಲ್ಲ. ಹೌದಾ? ಕರೆಕ್ಟ್ ನೋಡಿದೇನ್ಲ ತಿಮ್ಮ? ನೋಡಿನಿ. ಹೋಗು, ಆ ಡಾಕ್ಯುಮೆಂಟ್ ತಗೊಂಬ. ಆತು. ಏನಪ್ಪಾ ವೀರೇಶ,
ಏನು ಟೋಪಿ ಹಾಕಾಕ ಯಾರು ಸಿಗ್ಲಿಲ್ಲನ ನಾನ ಸಿಕ್ಕಿನ ನಿನಗ ಮನಿ ಯಾರ ಹೆಸರ್ಲೆ ಐತದು ಅಷ್ಟು ಗೊತ್ತಿಲ್ಲ ನಿನಗ ನಂಗ ಟೋಪಿ ಹಾಕಕ್ ಬಂದಿಯಾ ಯಾರ ಬೇರೆ ಹೆಸರ್ಲೆ ಆ ಮನಿನ ರಿಜಿಸ್ಟರ್ ಮಾಡಿಸಿ ಈಗ ನಿಮ್ಮ ಅಪ್ಪನ ಹೆಸರು ತೋರಿಸಿ ಇಲ್ಲಿ ಒತ್ತಿ ಇಡಕ್ ಬಂದಿಯೇ ನೀನು ಸರಿ ನಿಮ್ಮ ಅಪ್ಪನ ಕೂಟ ಮಾತಾಡ್ತೀನಿ ನಾನು ಏನ್ ಆಟ ಹಚ್ಚಿರಿ ಇಲ್ಲಿ ಯಜಮಾನ್ರ ತಪ್ಪು ತಿಳ್ಕೊಬೇಡ್ರಿ ಅಲ್ಲ ನಮ್ಮ ಅವ್ವಗೂ ಗೊತ್ತಿಲ್ಲ ಅನಸ್ತತಿ ಅದಕ್ಕ ನಮ್ಮ ಅವ್ವ ಹೆಬ್ಬಟ್ಟು ಒತ್ತಿ ಕೊಟ್ಟಾಳ್ರಿ ಇಲ್ಲಿ ಏನ ಗಡಬಡ ಆಗೈತ್ರಿ ಇದನ್ನ ನಾವು ಮನೆಗೆ ಹೋಗಿ ಕೇಳ್ಕೊಂಡ್ ಬರ್ತೀವಿ ತಗೋರಿ ತಪ್ಪು ತಿಳ್ಕೊಬೇಡ್ರಿ ಯಜಮಾನ್ರ ಅದು ರೊಕ್ಕದ ವಿಷಯ ಅದು ಏನ ನಿಮ್ಮನ್ನ ನಂಬಿ ಏನಾರ ನಾನು 3 ಲಕ್ಷ ರೂಪಾಯಿ ಕೊಟ್ಟಿದ್ರೆ ನಂಗೆ ನಾಮ ಬೀಳ್ತಿತ್ತು ಅದಕ್ಕೆ ನಾನು ರೊಕ್ಕದ ವಿಷಯದಾಗ ಯಾರನ್ನೂ ನಂಬಂಗಿಲ್ಲ ಶಾಣೆ ಅದೇರ್ ಮಾಡ್ರಿ ಯಜಮಾನ್ರ ತಪ್ಪಾತ್ರಿ ಅದು ಡಾಕ್ಯುಮೆಂಟ್ ಕೊಟ್ಟು ಬಿಡ್ರಿ ನಾವು ಮನೆಗೆ ಹೋಗಿ ನಮ್ಮ ಅಪ್ಪ ಅವ್ನ ಕೂಟ ಮಾತಾಡ್ತೀವಿ ಈಗ ಅಂದಿ ನಿಮ್ಮಪ್ಪಗ ಆರಾಮಿಲ್ಲ ಅಡ್ಮಿಟ್ ಮಾಡಿವಿ ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಬೇಕು ಅಂತ ಅಂದ್ರ ಅದೆಲ್ಲ ಸುಳ್ಳು ಇಲ್ರಿ ನಾವ್ ಹೇಳಿದ್ದು ಖರೇನ ಆಪರೇಷನ್ ಇದು ಹಾರ್ಟಿಗೆ ಮಾಡಾಕುಂತಾರಿ ಬಾಯಿಗಲ್ಲ ಇಂತ ಸೊಕ್ಕಿನ ಮಾತಿಗೆ ಏನ್ ಕಮ್ಮಿ ಇಲ್ಲ ನೀನ ಹೌದಿಲ್ಲ ಅದು ಬಾಂಡೆ ತಿಕ್ಕಾಕಿ ಅಂತ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ ಹೌದು ಇಂತ ಸೊಕ್ಕಿನ ಮಾತಿಗೆ ಏನ್ ಕಮ್ಮಿ ಇಲ್ಲ ನೀನು ನೆಟ್ಗ ಮನೆಗಿದ್ದು ಬಾಳೆ ಮಾಡು ನಿಂದೆಲ್ಲ ಗೊತ್ತೈತ್ ನನಗ ಆ ಡಾಕ್ಯುಮೆಂಟ್ ತಗೊಂಡು ನಡ್ರಿ ಇಲ್ಲಿಂದ ಸುಳ್ಳಪ್ಪಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡತಗ ಅಲ್ಲ ಮನಿ ಯಾರ್ದ ಹೆಸರ್ಲಿ ಐತಿ ಯಾರ್ದ ಹೆಸರು ತೋರಿಸಿ ಇಲ್ಲಿ ಆಟ ಹಚ್ಚಿರೇನಿ ಇಲ್ಲಿ ನಿಮ್ಮಂತವ್ರನ್ನ ಪೊಲೀಸ್ಗೆ ಹಿಡಿದು ಕೊಡ್ಬೇಕು ನಿಮ್ಮನ್ನ ಹೋಗ್ಲಿ ನಮ್ಮ ಊರಾನು ಅಂತ ಬಿಡಾಕುಂತಾನಿ ಓಟು ಲಕ್ಷ್ಯ ಇರ್ಬೇಕು ಏನ್ ಸಾಲಿ ಕಲ್ತೀರಿ ಏನ್ ಕಲ್ತೀರಿ ನೀವು ನಡ್ರಿ ಇಲ್ಲಿಂದ ನಿಮ್ಮ ಮಕ್ಕ ತೋರಿಸ್ಬೇಡ್ರಿ ನಡ್ರಿ ಲೋತಿಮ್ಮ ಇವ್ರಿಗ ಡಾಕ್ಯುಮೆಂಟ್ ಕೊಟ್ಟು ಕಳಿಸ್ಲಾ ಮೊದ್ಲು ಇಲ್ಲಿಂದ ವೀರು ನೋಡಲಿ ನಿಮ್ಮಪ್ಪ ಆ ಸುಚಿತ್ರ ಅವಿನಾಶ್ ಹೆಸರ್ಲಿ ಮನೆ ಮಾಡ್ಬಿಟ್ಟನ ಇನ್ನ ನಮಗ್ ಚೊಂಬ ಗತಿ ಅಯ್ಯೋ ದೇವ್ರಿ ನಿನ್ನ ನಂಬಿ ನಾನು ಮೋಸ ಹೋಗ್ಬಿಟ್ಟೆ ಯಾಕೆ ಮೇಘ ಹಂಗನ ಕುಂತಿ ನಂಗೇನಾರ ಗೊತ್ತಿತ್ತಾ ತಡಿ ನಾನೆಲ್ಲ ಮಾತಾಡ್ತೀನಿ ನಮ್ಮ ಮನೆಗೆ ಹೋಗಿ ಮಾತಾಡುದಲ್ಲ ಜಗಳ ಮಾಡು ಜಗಳ ಹೊಡೆದಾಟ ಆದ್ರೂ ಅಡ್ಡಿಲ್ಲ ಆ ಮನೆಗೆ ನಮಗೂ ಪಾಲು ಬೇಕು ಆ ಪಾಲ್ನ ಮಾರಿ ಆದ್ರೂ ನಾವು ನೆಟ್ಟಿಗಿರ್ಬೇಕು ನಾವು ಚಂದ ಇರ್ಬೇಕು ಯಾರ ಹೆಂಗಾರ ಹಾಳಾಗೋಗ್ಲಿ ನೋಡು ನಿಮ್ಮವ್ಗೂ ಹೇಳಿಲ್ಲ ನಿನಗೂ ಹೇಳಿಲ್ಲ ಅಂದ್ರೆ ನೀವೇನು ಆ ಮನೆಗೆ ಸಂಬಂಧಪಟ್ಟಿಲ್ಲನೋ ನೋಡು ವೀರು ನೀ ಸುಮ್ನಿದ್ದಿ ನಡೆಯಂಗಿಲ್ಲ ಮಾತಾಡು ಮೇಘ ಮಾತಾಡ್ತೀನ ಹಣೆ ಬರ ಈ ನಮ್ಮಪ್ಪ ಅವ್ವ ಎಲ್ಲಿಂದ ಜೋಡಾಗ್ಯಾವ ಇನ್ನ ನನಗರ ಅಯ್ಯೋ ದೇವ್ರಿ ಏನು ಮಾಡ್ಲಿ ಕೆಲಸ ಎಲ್ಲ ಕೇಳ್ತಿವತ್ತು 2-3 ಲಕ್ಷ ರೂಪಾಯಿ ಸಿಗುತ್ತನ್ನೋ ಆಸೆಗೆ ಬಂದೆ ಆಮೇಲೆ ಮನಿನ ಮಾರ್ಬಿಟ್ರ ಆಗೋಗೈತಿ ಅಂತ ಅನ್ಕೊಂಡೆ ಏನ್ ಮಾಡ್ಬೇಕಿದು ಮೊದ್ಲೆಲ್ಲ ನಾ ಅನ್ಕೊಂಡಂಗೆ ಹಾಕಿತ್ತು ಈಗೆಲ್ಲ ಉಲ್ಟಾಗ ಕುಂತತಿ ಏನಾಯ್ತು ಅಯ್ಯೋ ದೇವ್ರಿ ಈಗ ಮೊದ್ಲು ಮನೆಗೆ ಹೋಗಿ ನಮ್ಮ ಅಪ್ಪನ ಕೂಡ ಜಗಳ ಮಾಡ್ಬೇಕು ಆ ವಿನಾಶ ಅಷ್ಟ ಮಗ ಏನು ಅಂತ ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಾ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಎಪಿಸೋಡ್ಗಳನ್ನ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್